PM ರಾಹುಲ್ ಗಾಂಧಿ ಬೇಕಾ ಮೋದಿ ಆಗ್ಬೇಕಾ? ನಮಗೆ ನರೇಂದ್ರ ಮೋದಿ ಅವರ ಆಗ್ಬೇಕ್ರಿ ಮೇಡಮ್. ಯಾಕೆ ಸರ್? ಯಾಕೆಂದ್ರೆ ಅವರು ದೇಶದನ್ನ ಒಂದು ಎತ್ತರ ಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಈಗ ಅವ್ರು 70 ವರ್ಷ ಕಾಂಗ್ರೆಸ್ದವ್ರು ಆಳಿ ನೆಲಕ್ಕೆ ಹಚ್ಚಿದಂತ ನಮ್ಮ ದೇಶನ ಈಗ ಮ್ಯಾಗ ಎತ್ತರಕ್ಕೆ ಬೆಳೆಸಿದಾರೆ. ಮತ್ತೆ ಎಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಯಾವುದೇ ಜಾತಿ ಭೇದ ಇಲ್ಲ ಅವ್ರಿಗೆ ಹತ್ರ ಎಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಓಕೆ, ಈಗ ಮೋದಿ ಅವರು ಏನ್ ಕೆಲಸ ಮಾಡ್ತಾ ಇಲ್ಲ, ಬರೀ ದೇಶ ಸುತ್ಕೊಂಡಿದ್ದಾರೆ ಅಂತ ಕೆಲವರು ಹೇಳ್ತಾ ಇದಾರೆ. ನೀವೇನ್ ಹೇಳ್ತೀರಾ? ಏನಿಲ್ಲ, ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ರೈತರ ಬಗ್ಗೆ ಚಲೋ ಕೆಲಸ ಮಾಡಿದ್ದಾರೆ. ಅವರು ಎಲ್ಲ ಇವು ಸ್ಕೀಮ್ಗಳೆಲ್ಲ ಎಲ್ಲ ಬಡಬರ್ಗರಿಗೆ ಮುಟ್ಟಿದಾವು, ಮಿಡಲ್ ಕ್ಲಾಸ್ ಮಂದಿಗೂ ಮುಟ್ಟಿದಾವು. ಎಲ್ಲ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ ಅವರು. ಈಗ ಮೋದಿ ಅವರ ಸರ್ಕಾರವನ್ನ 60-40 ಕಮಿಷನ್ ಸರ್ಕಾರ ಅಂತ ಕೆಲವರು ಹೇಳ್ತಾರೆ. ನೀವೇನ್ ಹೇಳ್ತೀರಾ? ಒಂದರ ಅವ್ರ ಮೇಲೆ ಏನಾದ್ರು ಅಪರಾಧ ಇದ್ರೆ ತೋರಿಸ್ಕೊಡ್ರಿ ನೀವು. ಹೌದಂತ ಮೋದಿ ಅವ್ರ ಮೇಲೆ ಯಾವುದೇ ಪರ್ಸೆಂಟೇಜ್ ಏನು ಅವ್ರದ ಮೇಲೆ ಆಪಾದನೆ ಇಲ್ಲ. ಒಳ್ಳೆ ಚೆನ್ನಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮುಂದೂ ಅವರ ಬರಬೇಕು, ಮತ್ತೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ಈಗ ಮತ್ತೆ ಅವರ ಮೋದಿ PM ಆಗೋದ್ರಿಂದ ಏನ್ ಅಭಿವೃದ್ಧಿ ಆಗ್ಬೋದು ಅನ್ಕೊಂಡಿದೀರಾ? ಏನೋ ಈಗ ಸಾಕಷ್ಟು ತನಕ ಅಭಿವೃದ್ಧಿ ಆಗಿದೆ. ಇನ್ಮೇಲೆ ಸ್ವಲ್ಪ ಇವೆಲ್ಲ ಬೆಲೆ ಬಹಳ ಜಾಸ್ತಿ ಆಗಿದಾವಲ್ಲ, ಇವನ್ನ ಸ್ವಲ್ಪ ಕಡಿಮೆ ಮಾಡೋದು. ಬೆಲೆ ಬಡಬಗ್ಗರಿಗೆ ಸ್ವಲ್ಪ ರೈತರಿಗೆ ಹೆಚ್ಚು ಅನುಕೂಲ ಮಾಡ್ಬೇಕಂತೇಳಿ ನಮ್ದು ಅಪೇಕ್ಷೆ. GST ಮಾಡೋದ್ರಿಂದ ಎಷ್ಟೋ ಜನ ಬಡವರಿಗೆ ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಇದಾರೆ. ನಿಮ್ ಪ್ರಕಾರ ಏನಂತೀರಾ? ಏನಿಲ್ಲ, GST ಮತ್ತು ಅದು ಆಟೋಮೆಟಿಕ್ಲಿ ಅವ್ರ ಇಂಪ್ರೂವ್ಮೆಂಟ್, ದೇಶ ಇಂಪ್ರೂವ್ಮೆಂಟ್ ಆಗಕ್ಕೆ ಅದು ಬೇಕೇ ಬೇಕಲ್ಲ ಮೇಡಮ್. ಮತ್ತು ಅವ್ರು ರೊಕ್ಕ ಎಲ್ಲಿಂದ ತರಬೇಕು? ಈಗ ಮೋದಿ ಅವರು ಬಂದ ತಕ್ಷಣ ಈ ಕೆಲಸ ಫಸ್ಟ್ ಮಾಡ್ಬೇಕು ಅಂತ ಅನ್ಸೋದು ಯಾವ್ದು? ಈಗ ನಮ್ಮ ರೈತರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕ್ರಿ ಮೇಡಮ್. ಅವರು ರೈತರು ಸ್ವಲ್ಪ ಕೆಲವೊಂದು ಇವೆಲ್ಲ ಗೊಬ್ಬರ ಬೀಜ ಇವೆಲ್ಲ ತುಂಬಾ ರೇಟ್ ಇದಾಗಿದಾವ. ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೇಕು.